Hi guys, welcome back to my YouTube channel. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನನ್ನ ಬರ್ಡೇ. ಈ ವಿಡಿಯೋ ಬಂದುಬಿಟ್ಟು ಮಿಡ್ ನೈಟ್ ಸೆಲೆಬ್ರೇಷನ್. ಸೊ ಇದೇನಪ್ಪ, ನೈಟು ಅದೇ ಡ್ರೆಸ್ ಹಾಕ್ಕೊಂಡಿದ್ದಾಳೆ, ಬೆಳಗ್ಗೆನೂ ಅದೇ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಮಿಡ್ ನೈಟಲ್ಲಿ ನನ್ನ ಹಸ್ಬೆಂಡ್ ಹೊಸ ಡ್ರೆಸ್ ತಂದುಬಿಟ್ಟು ಇದನ್ನೇ ಹಾಕ್ಕೋಬೇಕು ಅಂತೇಳಿ ಹೇಳಿದ್ದಕ್ಕೆ ಅದನ್ನೇ ಹಾಕ್ಕೊಂಡು ಕೇಕ್ ಕಟ್ ಮಾಡಿದ್ವಿ. ಸೊ ಬೆಳಗ್ಗೆ ಎದ್ದು ಎಲ್ಲರೂ ಸ್ನಾನ ಮಾಡಿಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇದು ನಮ್ಮ ಮನೆ ಹತ್ರನೇ ಇದೆ. ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಆಂಜನೇಯ ದೇವಸ್ಥಾನ. ಅದೇ ಇಲ್ಲಿ ಶೂಟಿಂಗ್ ಆಗಿದೆಯಲ್ಲ, ಅದೇ ದೇವಸ್ಥಾನ. ನಮ್ಮ ಡಿ ಬಾಸ್ ಅವ್ರ ಸಾಂಗು. ಸೊ ಇವತ್ತು ವೆಡ್ನೆಸ್ಡೇ ಆಗಿರೋದಕ್ಕೆ ಅಷ್ಟೊಂದು ರಶ್ ಏನಿರಲಿಲ್ಲ. ಶನಿವಾರ ಅಂತೂ ಕಾಲಿಡೋಂಗಿರಲಿಲ್ಲ, ಅಷ್ಟಿರುತ್ತೆ. ಸೊ ಅದಾದಮೇಲೆ ಅಲ್ಲಿಂದ ರಾಮೇಶ್ವರಂ ಕೆಫೆಗೆ ಬಂದ್ವಿ ಟಿಫನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನಾನು ಗೀ ಪಡ್ಡು ಹಾಗೆ ಮಸಾಲೆ ದೋಸೆ ತೊಗೊಂಡಿದ್ವಿ. ನನಗಂತೂ ರಾಮೇಶ್ವರಂ ಕೆಫೆಯಲ್ಲಿ ಮಾಡೋ ಗೀ ಪಡ್ಡು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ನಾನು 2 ಪ್ಲೇಟ್ ತೊಗೊಂಡಿದ್ದೆ, ನನ್ನ ಮಗಳಿಗೆ 1 ಪ್ಲೇಟು, ನನಗೆ 1 ಪ್ಲೇಟು ಅಂತ. ಅಲ್ಲೇ ಟಿಫನ್ ಎಲ್ಲ ಮಾಡ್ಕೊಂಡ್ವಿ. ಸೊ ಟಿಫನ್ ಮಾಡಿಕೊಂಡು ಮಲ್ಲೇಶ್ವರಂಗೆ ಹೋಗಬೇಕು ಅಂತ ಡಿಸೈಡ್ ಆದ್ವಿ. ಸೊ ಅಲ್ಲಿಂದ ನಾವು ಹೊರಟಿದ್ದು ಥ್ರೂ ಮೆಟ್ರೋ ಮೂಲಕ ಹೊರಟ್ವಿ. ಸೊ ನಾವು ಇಂದಿರಾನಗರ್ ಮೆಟ್ರೋದಲ್ಲಿ ಹೋಗಿ ನಮ್ಮ 2 ವೀಲರ್ನ ಪಾರ್ಕಿಂಗ್ ಮಾಡಿ, ಸೊ ಅಲ್ಲಿಂದ ನಾವು ಎಂಟ್ರಿ ತೊಗೊಂಡ್ವಿ. ನೀವು ಇಂದಿರಾನಗರ್ ಟು ಮಲ್ಲೇಶ್ವರಂ ಹೋಗಬೇಕಂದ್ರೆ ಥ್ರೂ ಮೆಜೆಸ್ಟಿಕ್ ಅಂದರೆ ಗ್ರೀನ್ನಲ್ಲಿ ಪಾಸ್ ಆಗಿ ಅಲ್ಲಿಂದನೇ ಹೋಗಬೇಕು. ಸೊ ನಾವು ಕೂಡ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಸಂಪಿಗೆ ರಸ್ತೆ ಆ್ಯಂಡ್ ಇವನ್ ನೀವು ಮಂತ್ರಿ ಸ್ಕ್ವೇರ್ ಸ್ಟಾಪ್ ಅಂತಲೂ ಕರೀತಾರೆ. ಸೊ ಅಲ್ಲಿಗೆ ಹೋದ್ವಿ. ಸೊ ನಾವು ಮೆಜೆಸ್ಟಿಕ್ಕಲ್ಲಿ ಇಳಿದು ಅಲ್ಲಿಂದ ಮೆಟ್ರೋಗೆ ಅಂದರೆ ಇಂಟರ್ಚೇಂಜ್ ಮಾಡ್ಕೋಬೇಕು ಗ್ರೀನ್ ಲೈನ್ಗೆ ಹೋಗೋರು. ಸೊ ಅಲ್ಲಿಂದ ನಾವು ಇಂಟರ್ಚೇಂಜ್ ಮಾಡ್ಕೊಂಡ್ವಿ. ಮಂತ್ರಿ ಸ್ಕ್ವೇರಲ್ಲಿ ಇಳಿದ ಮೇಲೆ ಅಲ್ಲಿಂದ ವಾಕಿಂಗ್ ಡಿಸ್ಟೆನ್ಸೇ, ಬಟ್ ನಾವು ಪಾಪು ಇರೋದಕ್ಕೆ ಆಟೋ ಮಾಡ್ಕೊಂಡು ಹೋದ್ವಿ. 50 ರೂಪೀಸ್ ತೊಗೊಂಡ್ರು ಅಷ್ಟೇ. ಸೊ ಅಲ್ಲಿಂದ ಫಸ್ಟ್ ನನ್ನ ಕಣ್ಣಿಗೆ ಬಿದ್ದಿದ್ದೆ ಈ ತರಕಾರಿಗಳು, ಹೂಗಳಂತೂ ನೋಡೋಕ್ಕೆ ಒಂದು ಚಂದ, ಅಷ್ಟು ಚೆನ್ನಾಗಿದ್ವು. ಆಮೇಲೆ ಈ ಗಾಜಿನ ಬಳೆಗಳಂತೂ ತುಂಬ ಚೆನ್ನಾಗಿದ್ವು. ಅದಾದಮೇಲೆ ಈ ಒಂದು ಬ್ಯಾಂಗಲ್ ಶಾಪ್, ಇದು ಹೊರಗಡೆ ಇಷ್ಟು ಕಾಣಿಸ್ತಿದೆ ಅಷ್ಟೇ, ಒಳಗಡೆ ತುಂಬ ದೊಡ್ಡ ಹೋಲ್ಸೇಲ್ ಶಾಪ್ ಇದೆ. ಆ್ಯಂಡ್ ಈ ಜುಮ್ಕಾ ಬಂದು 1500 ವಿತ್ ಗ್ಯಾರಂಟಿ ಹೇಳಿದರು, ಕಲರ್ ಗ್ಯಾರಂಟಿ ಎಲ್ಲ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಅವ್ರು ಯಾಕೋ ವೀಡಿಯೋಸ್ ಮಾಡೋಕ್ಕೆ ಬಿಡಲಿಲ್ಲ, ಅಲೋ ಕೊಡಲಿಲ್ಲ ಯಾರಿಗೂ. ಸೊ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಅದಾದಮೇಲೆ ಈ ಬ್ಯಾಗ್ ತಗೋಬೇಕು ಅಂತ ಬಂದ್ವಿ. ಆ ಶಾಪ್ ಮುಂದ್ಗಡೆನೇ ಈ ಅಂಗಡಿ ಇದೆ. ಒಂದು ಅಜ್ಜಿ ಮಾಡ್ತಾಯಿದ್ರು. ಸೊ ನಿಮಗೆ ಬ್ಯಾಗ್ ಬಂದುಬಿಟ್ಟು 700ಇಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಮೀಡಿಯಮ್ ಸೈಜ್ ಬೇಕಂದರೆ 350ಗೆಲ್ಲ ಸಿಗುತ್ತೆ. ಈ ಬ್ಯಾಗ್ನ ನಾನು ತೊಗೊಂಡೆ, ಇದು 450 ಹೇಳಿದರು, ನಾನು 350 ಮಾಡ್ಕೊಂಡು ತೊಗೊಂಡೆ. ಲೆದರ್ ಬ್ಯಾಗು ತುಂಬಾ ಚೆನ್ನಾಗಿದ್ವು. ಹಾಗೆ ನನಗೆ ಇತ್ತೀಚೆಗಂತೂ ಈ ಮಲ್ಲಿಗೆ ಹೂ ಮೇಲೆ ತುಂಬಾ ಒಬ್ಸೆಷನ್ ಬಂದುಬಿಟ್ಟಿದೆ. ಹಾಗಾಗಿ ಒಂದು ಮಲ್ಲಿಗೆ ಹೂ ತೊಗೊಂಡು ಮುಡ್ಕೊಂಡೆ. ಅದಾದಮೇಲೆ ಅಲ್ಲೇ ಇದ್ದ ಥರ ಕುದುರೆ ಆಟ ಇತ್ತು. ನಮ್ಮ ಪಾಪು ನೋಡಿಬಿಟ್ಟು ಹಾರ್ಸ್ ಅಂದ್ಲು. ಸರಿ ಆಯಿತು ಅಂತ ಹೇಳ್ಬಿಟ್ಟು, ಬರೀ 20 ರೂಪೀಸ್ ಅಷ್ಟೇ ಅಲ್ಲ ಅಂತ ಹೇಳ್ಬಿಟ್ಟು ಆಟ ಆಡ್ಸೋಕ್ಕೆ ಅಂತಂದರೆ ಅವಳು ಕುತ್ಕೊಂಡ ತಕ್ಷಣ, ಅದು ಆನದ ತಕ್ಷಣ ಭಯ ಬಿದ್ದುಬಿಟ್ಲು. ಅವಳು ಆ ಒಂದು ನಿಮಿಷನೂ ಕುತ್ಕೊಳ್ಲಿಲ್ಲ. ಎಷ್ಟೇ ಸಮಾಧಾನ ಮಾಡಿದ್ರು ಕುತ್ಕೊಳ್ಲಿಲ್ಲ. ಅದ್ರ ಹಿಂದೆನೇ ಈ ಬಜಾರ್ ಇದ್ದಿದ್ದು, ಅಂದರೆ ಈ ಹಳ್ಳಿ ಸೈಡೆಲ್ಲ ಈ ಬಜಾರ್ಗಳು ಇರ್ತಾವಲ್ಲ, ಆ ಥರ ಇತ್ತು ಅದು ಕೂಡ. ಸೊ ಅಲ್ಲಿ ಬಂದ್ಬಿಟ್ಟು ಡ್ರೈ ಫ್ರೂಟ್ಸು, ಈ ಮಸಾಲೆ ಸಾಮಾನು, ಪೂಜೆ ಐಟಮ್ಸು, ಹಾಗೆ ಕಾಟನ್ ಸ್ಯಾರೀಸು, ಆಮೇಲೆ ಕಾಟನ್ ಬೆಡ್ಶೀಟ್ಸು, ಕಾಟನ್ ಈ ಕರ್ಟನ್ಸು ಎಲ್ಲನೂ ಚೆನ್ನಾಗಿದ್ವು. ಎಲ್ಲ ಪ್ಯೂರ್ ಕಾಟನ್ಸ್ದು ಹೋಲ್ಸೇಲ್ ರೇಟ್ಗೆಲ್ಲ ಕೊಡ್ತಾಯಿದ್ರು ನಿಮಗೆ. ಆ್ಯಂಡ್ ಈ ಆಕ್ಸಿಡೈಸ್ ಜ್ಯುವೆಲರೀಸ್ ಕೂಡ ಚೆನ್ನಾಗಿತ್ತು ಅಲ್ಲಿ. ನಾನು ಪಾಪುಗೆ ನನ್ನ ಮಗಳಿಗೆ ಬಟ್ಟೆ ತೊಗೋಬೇಕು ಅಂತ ಬಂದ್ವಿ. ಸೊ ನಿಮಗೆ ಫಂಕ್ಷನ್ ವೇರೆಲ್ಲ 550 ರೂಪೀಸ್ ಆಗುತ್ತೆ. ಡೈಲಿ ವೇರ್ ಫ್ರಾಕ್ಸ್ ಎಲ್ಲ ನಿಮಗೆ 200-250ಗೆಲ್ಲ ಸಿಗುತ್ತೆ. ಸೊ ಅಲ್ಲಿ ಒಂದು ಫ್ರಾಕ್ ತೊಗೊಂಡೆ ನಾನು. ಅದು ಮ್ಯಾಕ್ಸ್ ಕಂಪ್ನಿದಿತ್ತು. ಮ್ಯಾಕ್ಸ್ ಕಂಪ್ನಿವೆಲ್ಲ ಇದ್ವು, ಇವೆಲ್ಲ ಮ್ಯಾಕ್ಸ್ ಕಂಪ್ನಿದೆ. ಸೊ ಅದಾದಮೇಲೆ ಹೊರಗಡೆ ಬಂದಮೇಲೆ ಆ ಲಂಗ ಬ್ಲೌಸ್ ಅಂಗಡಿ ಇತ್ತು. ಅಲ್ಲಿ 1000 ರೂಪೀಸಿಂದ ಎಲ್ಲ ನಿಮಗೆ ಮಕ್ಳಿಗೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಇದು 3 ಪೀಸ್ ಸೆಟ್ಗಳು, ಇವೆಲ್ಲ ನಿಮಗೆ 800-750ಗೆಲ್ಲ ನಿಮಗೆ ಸಿಗುತ್ತೆ. ಸೊ ಅದಾದಮೇಲೆ ಬಂದ್ಬಿಟ್ಟು ಇದು ಆಪೋಸಿಟ್ ರೋಡಲ್ಲೇ ಇರೋದು, ಅಂದರೆ 8th ಕ್ರಾಸ್ ಆಪೋಸಿಟ್ ರೋಡಲ್ಲೇ ಇರೋದು. ಭೀಮಾ ಜ್ಯುವೆಲರ್ಸ್ ಆಪೋಸಿಟ್ ಇದೆ ಈ ಶಾಪು. ಸಾಯಿ ಕಲೆಕ್ಷನ್ಸ್ ಅಂತ ಇಲ್ಲಿ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ನಾನಿಲ್ಲಿ ನನ್ನ ಮಗಳಿಗೆ ಶಾರ್ಟ್ಸ್ ಎಲ್ಲ ನಿಮ್ಗೆ ಅವೈಲೇಬಲ್ ಇದೆ. ಹಾಗೆ ತುಂಬಾನೇ ಒಳ್ಳೊಳ್ಳೆ ಪ್ಯಾಂಟ್ಸ್
ಇಟ್ಕೊಂಡಿದ್ದಾರೆ ಈ ಎಲ್ಲ ವೆಕೇಶನ್ ಹೋಗ್ಬೇಕಂದ್ರೆ ಕಾಲೇಜ್ ವೇರ್ಗೆ ತುಂಬಾನೇ ಚೆನ್ನಾಗಿದ್ದಾವೆ ಅಂಡ್ ಕಾಲೇಜ್ ವೇರ್ಗೆ ಹಾಗೆ ಬಟ್ಟೆಗಳು ನಂಗಂತೂ ಅಜ್ಜಿ ಪ್ಯಾಂಟ್ ಬಂದ್ಬಿಟ್ಟು ಎಲ್ಲ ಅದಾದ್ಮೇಲೆ ಮೂನ್ಲೈಟ್ ಅಂತ ನಾನ್ ವೆಜ್ ಇದ್ದಾವೆ. ಹಾಗೆ ಅದಾದ್ಮೇಲೆ ಮುಗಿಸ್ಕೊಂಡು ನಾವು ಊಟ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ನಿಮ್ಗೆ ಇಲ್ಲಿ ಮೂನ್ಲೈಟ್ ಹೋಟೆಲ್ ಅಂತ ಇದೆ, ತುಂಬಾನೇ ಫೇಮಸ್ಸು, ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಊಟ ಮಾತ್ರ ತುಂಬ ರಶ್ ಇತ್ತು. ಅಲ್ಲಿಂದ ಊಟ ಮಾಡಿಕೊಂಡು ನಾವು ವಾಪಸ್ ಮನೆಗೆ ಅಂತ ಹೊರಟ್ವಿ. ಸೊ ಥ್ರೋ ಮೆಟ್ರೋನೇ ಹೊರಟ್ವಿ. ಇವತ್ತಂದು ನಾನು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ. ಮಲ್ಲೇಶ್ವರಮಲ್ಲಂತೂ ಆ ಹೂವು ಎಲ್ಲ ತುಂಬ ಚೆನ್ನಾಗಿತ್ತು. ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ನನಗೆ ನನ್ನ ಇವತ್ತಿನ ವ್ಲಾಗ್. ಸೊ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್